ಮಮ್ಮಿ ಸಂಡೇ ಸ್ಪೆಷಲ್ ದಹಿ ಪುರಿ ಮಾಡ್ಕೊಡ್ತೀರಾ? ಮಾಡೋಣ, ಅದಕ್ಕೇನಂತೆ. ಯಾವಾಗಲೂ ನಮ್ಮ ಚಾನಲ್ನಲ್ಲಿ ಕ್ರಾಫ್ಟು ಸಾಂಗು ನೋಡ್ತಾ ಇದ್ರಿ. ಇವತ್ತು ನಮ್ಮಮ್ಮ ದಹಿ ಪುರಿ ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ಫಸ್ಟು ನಾವು ಪೂರಿಗಳನ್ನೆಲ್ಲ ಕರೆದು ರೆಡಿ ಮಾಡ್ಕೋಬೇಕು. ಆಮೇಲೆ ಬಟಾಣಿ ಮತ್ತು ಆಲೂಗೆಡ್ಡೆ ಮಿಕ್ಸ್ಚರ್ಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ನಂತರ ಗರಂ ಮಸಾಲ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಚಿಲ್ಲಿ ಪೌಡ್ರು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋರು ಹಾಕ್ಕೋಬೋದು, ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಜೀರಾ ಪೌಡ್ರನ್ನ ಹಾಕ್ಕೊಳ್ಳಿ. ಇದು ಅಷ್ಟೇ ನಿಮಗೆ ರುಚಿ ಜಾಸ್ತಿ ಕೊಡುತ್ತೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಇದು ಅಷ್ಟೇ ಬಣ್ಣನೂ ಕೊಡುತ್ತೆ, ಜೊತೆಗೆ ರುಚಿನೂ ಕೊಡುತ್ತೆ. ಕೊನೆಯದಾಗಿ ಗ್ಯಾಸ್ ಎಲ್ಲ ಹೊಡೆಯೋದಕ್ಕೋಸ್ಕರ ಸ್ವಲ್ಪ ಪೆಪ್ಪರ್, ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರು ಏನು ತೊಂದರೆ ಇಲ್ಲ. ಇದನ್ನೆಲ್ಲ ಕೊನೆಗೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹೊಂದೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವೆಲ್ಲ ಮಿಕ್ಸ್ ಆದ ನಂತರ ಮಿಕ್ಸ್ಚರ್, ದಹಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪೂರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದಕ್ಕೆ ಒಂದೊಂದೇ ಪೂರಿಗೆ ಆಲೂಗೆಡ್ಡೆ, ಸ್ವೀಟ್ ಚಟ್ನಿ. ಇದರಲ್ಲಿ ವಿಶೇಷ ಏನಪ್ಪ ಅಂದರೆ ನಾವು ಸಾಸ್ ಯೂಸ್ ಮಾಡ್ತಾ ಇದ್ದೀವಿ. ಸಾಸ್ ಹಾಕಿದ್ರೆ ಸ್ವಲ್ಪ ಟೇಸ್ಟು ಬೇರೆ ಥರನೇ ಎನ್ಹಾನ್ಸ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಸ್ವಲ್ಪ ಸ್ವೀಟ್ನೆಸ್ಸು ಕೊಡುತ್ತೆ, ಸ್ವಲ್ಪ ಹುಳಿನೂ ಟ್ಯಾಂಗಿನೆಸ್ಸು ಕೊಡುತ್ತೆ. ಹುಳಿ ಇಷ್ಟ ಆಗೋರ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಎಲ್ಲ ಹಾಕಿದ ನಂತರ ಮೊಸರು, ಹುಳಿ ಇರಬಾರ್ದು ಮೊಸರು, ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೊನೆಯದಾಗಿ ಮಿಕ್ಸ್ಚರ್ ಹಾಕಿ ಅಲಂಕಾರ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.